ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ 11ನೇ ಮನೆ. ನೋಡಿ ವೀಕ್ಷಕರೇ, ನಿಮ್ಮ ಜನ್ಮಕುಂಡಲಿಯಿಂದ 11ನೇ ಮನೆಯಲ್ಲಿ ಗ್ರಹಗಳು ಯಾವುದಾದ್ರೂ ಸರಿ, ಗ್ರಹ ಒಂದಾದರೂ ಸರಿ ಎಷ್ಟಾದರೂ ಇರಲಿ, ಯಾವುದಾದರೂ ಗ್ರಹ ಇದ್ದಾಗ ಈ ಎಲ್ಲ ವಿಷಯಗಳು ನಿಮಗೆ ಅನ್ವಯಿಸುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಈ ಎಲ್ಲ ಘಟನೆಗಳು ನಡೆಯುತ್ತೆ. 11ನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ ಏನೆಲ್ಲ ಆಗುತ್ತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಎಲ್ಲ ರೀತಿಯ ಲಾಭ, ಅವ್ರಿಗೆ ಯಾವುದೇ ಒಂದು ಕೈ ಹಾಕಿದ್ರು ಅದರ ಲಾಭ ಆಗುತ್ತೆ, ನಷ್ಟ ಅಂತೂ ಅವ್ರಿಗೆ ಆಗೋದೇ ಇಲ್ಲ. ಮತ್ತು ಯಶಸ್ಸು, ಎಲ್ಲದರಲ್ಲೂ ಅವರು ವಿನ್ ಆಗ್ತಾ ಇರ್ತಾರೆ. ಮತ್ತು 11ನೇ ಮನೆ ಏನನ್ನು ತೋರಿಸುತ್ತೆ ಅಂದರೆ, ಹಿರಿಯ ಸಹೋದರ ಅಥವಾ ಸಹೋದರಿಯನ್ನು ತೋರಿಸುತ್ತೆ. 11ನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಅವರಿಗೆ ಹಿರಿಯ ಸಹೋದರ ಅಥವಾ ಸಹೋದರಿಯರ ಬೆಂಬಲ, ಸಪೋರ್ಟು ಇದ್ದೇ ಇರುತ್ತೆ. ಮತ್ತು ಹಣದ ಹರಿವು, ಅವರಿಗೆ ಹಣಕಾಸಿಗೆ ಏನು ಸಮಸ್ಯೆನೇ ಇರಲ್ಲ, ಯಾವಾಗಲೂ ಹಣಕಾಸು ಅವ್ರ ಹತ್ರ ಇರ್ತದೆ. ಮತ್ತು ದುಡ್ಡು ಕಾಸಿಗೆ ಏನು ಸಮಸ್ಯೆ ಇರಲ್ಲ ಅವರಿಗೆ. ಸ್ನೇಹಿತರು, 11ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅವ್ರಿಗೆ ಒಳ್ಳೆ ಸ್ನೇಹಿತರುಗಳು ಇರ್ತಾರೆ. ಅವ್ರ ಕಷ್ಟಕ್ಕೆ ಆಗುವಂಥ ಸ್ನೇಹಿತರು ಇರ್ತಾರೆ. ಮತ್ತು ಭರವಸೆ, ಅವ್ರ ಜೀವನದಲ್ಲಿ ಯಾವತ್ತೂ ಅವರು ಹೋಪನ್ನು ಕಳ್ಕೊಳ್ಳಲ್ಲ, ನಿರಾಶಾವಾದಿಗಳಾಗಲ್ಲ. ಭರವಸೆ ಅನ್ನೋದು ಇರ್ತದೆ, ಯಾಕಂದರೆ ಅವರು ಎಲ್ಲದರಲ್ಲೂ ಗೆಲ್ತಾ ಇರ್ತಾರೆ, ಯಶಸ್ಸು ಅವ್ರಿಗೆ ಸಿಗ್ತಾನೆ ಇರ್ತದಲ್ಲ, ಲಾಭ ಗಳಿಸ್ತಾನೆ ಇರ್ತಾರೆ. ಅದರಿಂದ ಭರವಸೆ ಅನ್ನೋದು ಹೋಗಲ್ಲ. ಒಬ್ಬ ವ್ಯಕ್ತಿ ಸೋಲ್ತಾ ಇದ್ದಾಗ ಆವಾಗ ಭರವಸೆಯನ್ನು ಕಳ್ಕೊಂಬಿಡ್ತಾನೆ. ಬಟ್ ಇವ್ರು ಗೆಲ್ತಾನೆ ಇರ್ತಾರಲ್ಲ, ಭರವಸೆ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸಂಪತ್ತು, ಈಗ 11ನೇ ಮನೆ ಲಾಭಸ್ಥಾನ ಅಂತ ನಿಮಗೆ ಗೊತ್ತು, ಅವರಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗಿರುತ್ತೆ. ಬಯಕೆ, ನೋಡಿ ವೀಕ್ಷಕರೇ, ಬಯಕೆ ಅಂತ ಬಂದಾಗ ನಾವು ನಮ್ಮ ಈ ಇಡೀ 12 ಮನೆಗಳಲ್ಲಿ ಈ 3 ಮನೆಗಳು, 3ನೇ ಮನೆ, 7ನೇ ಮನೆ, 11ನೇ ಮನೆ, ಇವು ಕಾಮನೆಗಳ ಸ್ಥಾನ ಅಂತ ನಾವು ಕರಿತೀವಿ. ಅಂದರೆ ಆಸೆಗಳನ್ನು ಹುಟ್ಟಾಕುವಂಥ ಮನೆಗಳು. 3ನೇ ಮನೆ ಸ್ವಲ್ಪ ಪ್ರಮಾಣದಲ್ಲಿ ಆಸೆಯನ್ನು ಹುಟ್ಟಾಕುತ್ತೆ. 7ನೇ ಮನೆ ಮಧ್ಯಮ ಪ್ರಮಾಣದಲ್ಲಿ ಆಸೆಯನ್ನು ಹುಟ್ಟಾಕುತ್ತೆ. 11ನೇ ಮನೆ ಅಧಿಕ ಪ್ರಮಾಣದಲ್ಲಿ ಆಸೆಯನ್ನು ಹುಟ್ಟಾಕುತ್ತೆ. ಮತ್ತು ಅವರ ಆಸೆಗೂ ಫುಲ್ಫಿಲ್ ಮಾಡ್ಕೊತಾರೆ. ಆದ್ದರಿಂದ 11ನೇ ಮನೆ ಬಯಕೆಗಳನ್ನು ಅವರು ಈಡೇರಿಸ್ಕೊತಾರೆ. ಮತ್ತು ಬೆಂಬಲ, ಅವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವ್ಯಕ್ತಿಯಿಂದ ಅವರಿಗೆ ಬೆಂಬಲ, ಸಪೋರ್ಟ್ ಅನ್ನೋದು ಚೆನ್ನಾಗಿ ಸಿಗ್ತಾ ಇರ್ತದೆ. ಎಲ್ಲದರಲ್ಲೂ ಗೆಲುವು, ಈಗಾಗಲೇ ಹೇಳ್ದಂಗೆ ಎಲ್ಲ ಮುಟ್ಟಿದ್ರಲ್ಲೆಲ್ಲ ಗೆಲುವು, ಅವರು ಸೋಲು ಅನ್ನೋ ಮಾತೇ ಇಲ್ಲ, ಎಲ್ಲದರಲ್ಲೂ ಅವ್ರು ಗೆಲ್ತಾ ಇರ್ತಾರೆ. ಗಳಿಕೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾರೆ. ದಾವೆಗಳಲ್ಲಿ ಗೆಲುವು, ಯಾವುದೇ ಕೋರ್ಟ್ ಕೇಸ್ಗಳಲ್ಲಿ ಇವ್ರ ಮೇಲೆ ಬೇರೆ ಯಾರೇ ಕೋರ್ಟ್ ಕೇಸ್, ಇವ್ರ ಮೇಲೆ ಕೇಸ್ ಹಾಕಿದ್ರು ಇವರೇ ಗೆಲ್ತಾರೆ, ಇವರು ಬೇರೆಯವ್ರ ಮೇಲೆ ಹಾಕಿದ್ರು ಇವರೇ ಗೆಲ್ತಾರೆ. 11ನೇ ಮನೆಯಲ್ಲಿ ಗ್ರಹ ಇದ್ದಾಗ ಆ ವ್ಯಕ್ತಿ ಯಾವುದೇ ಕೇಸ್ಗಳಲ್ಲಿ ಗೆಲ್ತಾ ಹೋಗ್ತಾನೆ, ಸೋಲಲ್ಲ. ಮತ್ತು ಕೇಸ್ ಬೇಗ ಕ್ಲೋಸ್ ಆಗುತ್ತೆ, ಜಾಸ್ತಿ ಟೈಮ್ ಎಳ್ಕೊಂಡು ಹೋಗಲ್ಲ. ಕನಸುಗಳ ಸಾಕ್ಷಾತ್ಕಾರ, ಈ ಸಾಕ್ಷಾತ್ಕಾರ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? 9ನೇ ಮೇಲೆ ನಾನು ಹೇಳಿದ್ದೀನಿ ಸಾಕ್ಷಾತ್ಕಾರ ಅಂದರೆ ಏನು ಅಂತ. ಇಲ್ಲಿ ಕನಸುಗಳ ಸಾಕ್ಷಾತ್ಕಾರ ಅಂದರೆ ಇವರ ಒಂದು ಡಿಸೈರ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಇವ್ರಿಗೆ ಕೆಲವೊಂದು ಆಸೆಗಳಿರ್ತದಲ್ಲ, ನಾವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಜೀವನ ಚೆನ್ನಾಗಿ ನಾನು ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು, ಈ ಎಲ್ಲ ಕನಸುಗಳನ್ನು ಅವರು ಸಾಕ್ಷಾತ್ಕಾರ ಅನುಭವಿಸ್ತಾರೆ, ಫುಲ್ಫಿಲ್ ಮಾಡ್ಕೊತಾರೆ. ಆಸೆಗಳ ತೃಪ್ತಿ, ಎಲ್ಲ ಆಸೆಗಳು ಇವ್ರಿಗೆ ತೃಪ್ತಿಯನ್ನು ತಂದುಕೊಡ್ತವೆ. ಉತ್ತಮ ಆರೋಗ್ಯ, 11ನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ ಜಾತಕದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇರಲ್ಲ, ಉತ್ತಮ ಆರೋಗ್ಯ ಇರ್ತದೆ. ಇಮ್ಯುನಿಟಿ ಜಾಸ್ತಿ ಇರ್ತದೆ, ಕಾಯಿಲೆ ಬಂದರೆ ಅದಷ್ಟಕ್ಕದೇ ವಾಸಿಯಾಗುತ್ತೆ. ಮತ್ತು ಈ 11ನೇ ಮನೆಯಲ್ಲಿ ಗ್ರಹಗಳಿದ್ದಾಗ ಇವರು ಯಾವ ಒಂದು ಉದ್ಯೋಗವನ್ನು ಮಾಡಬಹುದು ಅಂತ ನೋಡೋಣ ವೀಕ್ಷಕರೇ. ಸರ್ಕಾರಿ ಉದ್ಯೋಗಕ್ಕೆ 10ನೇ ಮನೆಯಲ್ಲೂ ಗ್ರಹ ಇರಬೇಕು, ಪ್ಲಸ್ 11ನೇ ಮನೆಯಲ್ಲೂ ಗ್ರಹ ಇರಬೇಕು, ಆಗ ಇವರು ಸರ್ಕಾರಿ ಉದ್ಯೋಗವನ್ನು ಮಾಡಬಹುದು. ರೆಸ್ಟೋರೆಂಟ್ಗಳು,
ಇದರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆದರೂ ತಗೊಳ್ಳಿ ನೀವು, ಮತ್ತು ಸಾಮಾನ್ಯ ರೆಸ್ಟೋರೆಂಟ್ಗಳಾದರೂ ತಗೊಳ್ಳಿ. ಇದೆಲ್ಲ ಬಂದ್ಬಿಡುತ್ತೆ 11ನೇ ಮನೆಗೆ. ರೆಸ್ಟೋರೆಂಟ್ ಓನರ್ ಅಂತ ತಗೋಬೇಕು ನೀವು. ಇಲ್ಲಿ ಕೆಲಸ ಮಾಡೋದು ಅದು 6ನೇ ಮನೆಗೆ ಬರುತ್ತೆ. ರೆಸ್ಟೋರೆಂಟ್ಗಳು ಓನರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಾರೆ, ಅಥವಾ ಬೇರೆ ಬೇರೆ ರೆಸ್ಟೋರೆಂಟ್ಗಳಿದೆಯಲ್ಲ, ರೆಸಾರ್ಟ್ಗಳು, ಅದೆಲ್ಲ ಬರುತ್ತೆ 11ನೇ ಮನೆಗೆ. ಷೇರುಗಳು 11ನೇ ಮನೆ ವಿನ್ ಮಾಡಿಸುತ್ತೆ. ಷೇರು ಯಾವುದಾದ್ರೂ ಒಂದು ಷೇರಿಗೆ ಇವರು ಬಂಡವಾಳ ಹಾಕಿದ್ರೆ ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಆ ಷೇರು ಡಬಲ್ ಆಗುತ್ತೆ. ಆದರೆ 5ನೇ ಮನೆಯಲ್ಲಿ ಗ್ರಹ ಇರಬೇಕು ಮತ್ತು 11ನೇ ಮನೆಯಲ್ಲಿ ಗ್ರಹ ಇರಬೇಕು, ಆವಾಗ ವಿನ್ ಆಗ್ತಾರೆ. ಯಾಕೆಂದರೆ ಷೇರುಗಳ ಮೇಲೆ ಬಂಡವಾಳ ಹಾಕೋಕ್ಕೆ ಮನಸ್ಸು ಕೊಡೋದು 5ನೇ ಮನೆ, ಅದನ್ನು ವಿನ್ ಮಾಡಿಸೋದು 11ನೇ ಮನೆ. ಅವರಿಗೆ ಷೇರು ಮೇಲೆ ಆಸಕ್ತಿನೇ ಇಲ್ಲ ಅಂತ ಅಂದಾಗ 11ನೇ ಮನೆ ಕೆಲಸ ಮಾಡಲ್ಲ. NGOಗಳು, ಸರ್ಕಾರೇತರ ಸಂಸ್ಥೆಗಳನ್ನು ಇವರು ನಡೆಸ್ಬೋದು. ಖಾಸಗಿ ಕ್ಲಬ್ಗಳು, ಇದನ್ನು ಇವರು ಮಾಡಬಹುದು. ಖಾಸಗಿ ಕ್ಲಬ್ಗಳನ್ನು ನಡೆಸ್ಬೋದು. ಆಯ್ಕೆ ಮಾಡಿದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು. ಇವರು ಯಾವ ಕ್ಷೇತ್ರದಲ್ಲಿ ಹೋದ್ರೂ ಯಶಸ್ಸು, ಎಲ್ಲ ಕೆಲಸನೂ ಇವ್ರು ಮಾಡ್ಬೋದು. ಎಲ್ಲದರಲ್ಲೂ ವಿನ್ನಿಂಗು, ಖುಷಿ ಅನ್ನೋದು ಇವ್ರಿಗೆ ಸಿಗುತ್ತೆ. ಒಳ್ಳೆಯ ದುಡ್ಡು ಸಂಪಾದನೆ ಬರುತ್ತೆ, ಚೆನ್ನಾಗಿ ಜೀವನ ಚೆನ್ನಾಗಿರ್ತದೆ. 11ನೇ ಮನೆ ಯಾವಾಗಲೂ ಒಳ್ಳೆಯದೇ, ಕೆಟ್ಟದ್ದಂತೂ ಆಗೋದೇ ಇಲ್ಲ. ಅದರಲ್ಲಿ ಯಾವುದೇ ವಿಷಯಕ್ಕೆ ತಗೊಂಡ್ರೂ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಇದಿಷ್ಟು 11ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಾಗ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ 12ನೇ ಮನೆಯಲ್ಲಿ ಗ್ರಹಗಳಿದ್ದರೆ ಏನೇನಾಗುತ್ತೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ನಮಸ್ಕಾರ.